ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇದ್ದ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು 32,438 ಹುದ್ದೆಗಳಿದ್ದಲ್ಲ, ಈ ಹುದ್ದೆಗಳದು ರಿಸಲ್ಟ್ ಯಾವಾಗ ಬರುತ್ತಾ, ಸೇಫ್ ಸ್ಕೋರ್ ಎಷ್ಟು, ಅದೇ ರೀತಿ ಈಗ 2025-26ರಲ್ಲಿ ನೇಮಕಾತಿ ಆಗೈತಲ್ಲ, ಇದರದ್ದು ಎಕ್ಸಾಮ್ ಯಾವಾಗ ನಡೀತೆ ಅಂತೇಳಿ ಇವತ್ತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಅದಕ್ಕೂ ಮೊದಲು ಆರ್‌ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇದಾವೆ. ಸಿಲೆಬಸ್ ಅಲ್ಲಿರೋ ಜಿಕೆ ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಜಿಕೆ ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮಯ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70-80% ಸಿಲೆಬಸ್ ಅವರಿಗೆ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೊರಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವ್ರಿ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರುತ್ತೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ, NTPC, LP ಗೆ ಸಂಬಂಧಿಸಿದ ಸ್ಟಡಿಯನ್ನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಇರುತ್ತಾ, ಡೀಟೇಲ್ಸ್ ನೋಟ್ಸ್ ಇರುತ್ತಾ, ಪ್ಲಸ್ ನಿಮಗೆ ಕರೆಂಟ್ ಅಫೇರ್ಸ್ ಬರುತ್ತಾ, ಅದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಎಲ್ಲಾ ಸೇರಿ ಕೇವಲ 200 ರೂಪಾಯಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಐತಿ. ಇದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಎಲ್ಲರೂ ಸಿಕ್ಕರ ಅಲ್ಲೇ ತಗೋರಿ. ಎಲ್ಲಿ ಸಿಗಲಿಲ್ಲ ಅಂದ್ರೆ ಈ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲಿಗೆ ರಿಸಲ್ಟ್ ಯಾವಾಗ ಬರುತ್ತಾ. ಸ್ನೇಹಿತರೆ, ಇದೊಂದು ಕೋರ್ಟ್ ನಲ್ಲಿ ಕೇಸ್ ಆಗಿತ್ತು. ಅದು ಅಂತಿಮ ತೀರ್ಪು 24ನೇ ತಾರೀಕು ಅಥವಾ 25ಕ್ಕೆ ಬರಬೇಕಿತ್ತು. ಅದ ಕಾರಣಾಂತರಗಳಿಂದ ಇದುವರೆಗೂ ಕೂಡ ಬಂದಿಲ್ಲ. ಇನ್ನೊಂದ್ 2-3 ದಿವಸ ಐತಿ, ತಿಂಗಳ ಎಂಡ್ ಅನ್ಕೊಳ್ದ ಅದು ಬರತ್ರಿ. ಹಾಗಿದ್ರೆ ರಿಸಲ್ಟ್ ಏನ್ರಿ ಇನ್ನ ಡಿಲೇ ಆಗತ್ತೆ ಏನ್ರಿ. ಆದ್ರೆ ಕೋರ್ಟ್ ನಲ್ಲಿ ಸ್ವಲ್ಪ ಕೇಸ್ ಏನೈತಲ್ಲ ಅದು ಸ್ವಲ್ಪ ಕಂಪ್ಲೀಟ್ ಆದ ನಂತರ ನಿಮ್ದು ರಿಸಲ್ಟ್ ಅನ್ನೋದು ಪ್ರಕಟ ಆಗತ್ತಾ. ಏನ್ ಲಾಸ್ಟ್ ಟೈಮ್ ಆಗಿತ್ತಲ್ಲ ಆ ರೀತಿ ಏನಿಲ್ಲ, ಸ್ವಲ್ಪ ಐತಿ ಆರಾಮಾಗಿ ಕ್ಲಿಯರ್ ಆಗತ್ತ. ನಿಮ್ದು ಯಾವುದೇ ರೀತಿಯಲ್ಲಿ ರಿಸಲ್ಟ್ ಗೆ ತೊಂದರೆ ಆಗಲ್ಲ. ಸೊ ಅದಕ್ಕಾಗಿ ರಿಸಲ್ಟ್ ಅಂತರೂ ಬರತ್ರಿ. ಆಲ್ಮೋಸ್ಟ್ ಎಲ್ಲ ನೆಕ್ಸ್ಟ್ ಮಂತ್ ಮಿಡ್ ಬರುವ ಸಾಧ್ಯತೆ, ಅಂದ್ರೆ ಮೇ 15ಕ್ಕೆ ಬರುವ ಸಾಧ್ಯತೆ ಐತೆ. ಅದ್ರೊಳಗೂ ಕೂಡ ಬರಬಹುದು. ಅದಕ್ಕಾಗಿ ಒಂದು ಮೇ 15ರ ಮಟ್ಟ ನೀವು ಇಟ್ಕೋರಿ. ಆಯ್ತು. ಇನ್ನ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ರಿಸಲ್ಟ್ ಅಂತ ಬಿಟ್ರಂದ್ರೆ ಬಿಡೋದವ್ರಿಗೆ ರಿಸಲ್ಟ್ ಅನ್ನ ಫಿಸಿಕಲ್ ಅನ್ನ ಕರೀತಾರೆ. ಆಯ್ತು. ಫಿಸಿಕಲ್ 1:3 ಕರೀತಾರ. ಅಂದ್ರೆ ಒಂದು ಹುದ್ದೆಗೆ 3 ಅಭ್ಯರ್ಥಿಗಳನ್ನ ಕರೆದು ಫಿಸಿಕಲ್ ಅನ್ನ ನಡೆಸ್ತಾರ. ಫಿಸಿಕಲ್ ಅಲ್ಲಿ ಏನೇನ್ ಇರುತ್ತಂತ ನಿಮ್ಗೆ ಆಲ್ರೆಡಿ ಕೂಡ ಗೊತ್ತೈತಿ. ಗೊತ್ತಿಲ್ಲ ಅಂದ್ರ ಫಿಸಿಕಲ್ ವಿಡಿಯೋ ಮಾಡಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ, ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ನಾ ಸೇಫ್ ಸ್ಕೋರ್ ಎಷ್ಟ್ರಿ. ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತೀರಿ ಸೇಫ್ ಸ್ಕೋರ್ ಎಷ್ಟ್ರಿ, ನಮ್ಗ ಸೇಫ್ ಸ್ಕೋರ್ ಬಗ್ಗೆ ಹೇಳ್ರಿ. ಇದು ನೋಡ್ರಿ, ಇದು ನಿಮ್ದು ನಾರ್ಮಲೈಸೇಷನ್ ಮಾರ್ಕ್ಸ್ ಪ್ಲಸ್ ರಾ ಮಾರ್ಕ್ಸ್ ಎರಡು ಸೇರಿದಾಗ ಇಷ್ಟು ಬಂದ್ರು ಕೂಡ ನೀವು ಸೇಫ್ ರೀ. ಈಗ ರಾ ಮಾರ್ಕ್ಸ್ ಅಷ್ಟ ಬಿಟ್ಟಾರ ನಾವ್ ಎಷ್ಟ್ ಅಂಕ ಇದ್ರ ಸೇಫ್ ರೀ. ಆಲ್ಮೋಸ್ಟ್ ಎಲ್ಲ ನಿಮ್ದು ಏನಾದ್ರು ಒಂದು ಆಲ್ಮೋಸ್ಟ್ 58 ಪ್ಲಸ್ ಆಗಿತ್ತಂದ್ರ ನಿಮ್ದು ಕೂಡ ಸೇಫ್ ರೀ. ಕೆಲವೊಬ್ಬರದು ಕಡಿಮೆ ಆದ್ರೂ ನಡೀತದೆ. ಯಾಕಪ್ಪ ಅಂದ್ರೆ ನಾರ್ಮಲೈಸೇಷನ್ ಮಾರ್ಕ್ಸ್ 10 ಮಾರ್ಕ್ಸ್ ಬಂದಂದ್ರ ನೀವು ಕೂಡ ಸೇಫ್ ಸ್ಕೋರ್ ಒಳಗ ಬರ್ತೀರಿ. ನಾರ್ಮಲೈಸೇಷನ್ ಮಾರ್ಕ್ಸ್ ಬರ್ತಾವ 5 ಮಾರ್ಕ್ಸ್ 2 ಮಾರ್ಕ್ಸ್, ಒಬ್ಬೊಬ್ಬರಿಗೆ ಶಿಫ್ಟ್ ಮೇಲೆ ಡಿಪೆಂಡ್ ಆಗಿ 7-8 ಮಾರ್ಕ್ಸ್ ಕೂಡ ಬರುವ ಸಾಧ್ಯತೆ ಐತ್ರಿ. ಇದು ಅದು ನಾರ್ಮಲೈಸೇಷನ್ ಮಾರ್ಕ್ಸ್ ಡಿಪೆಂಡ್ಸ್ ಅಪಾನ್ ಶಿಫ್ಟ್. ಈಸಿ ಶಿಫ್ಟ್ ಇತ್ತಪ್ಪ ಅಂದ್ರೆ ಕಡಿಮೆ ಬರ್ತಾವ, ಟಫ್ ಇತ್ತಪ್ಪ ಅಂದ್ರ ಸ್ವಲ್ಪ ಜಾಸ್ತಿ ಬರ್ತಾವ. ಅವ್ರು ಇಲಾಖೆದವ್ರು ಏನ್ ಮಾಡ್ತಾರಪ್ಪ ಅಂದ್ರ ಎಲ್ಲಾ ಶಿಫ್ಟ್ ಅನ್ನ ತಗೋತಾರ. ಎಲ್ಲಾ ಶಿಫ್ಟ್ ಒಳಗ ಈಗ ಒಂದ್ ಯಾವ್ದೋ ಒಂದು ಕ್ವಶನ್ ಐತ್ರಿ, 1857ರ ದಂಗೆಯನ್ನು ಏನೆಂದು ಕರೆದರು ಅಂತ ಕರೆದ್ರ. ಅದಕ್ಕ ರೈಟ್ ಆನ್ಸರ್ ಎಷ್ಟ್ ಜನ ಕೊಟ್ಟಾರ, ರಾಂಗ್ ಎಷ್ಟ್ ಕೊಟ್ಟಾರ, ಟಚ್ ಮಾಡದೆ ಇದ್ದವ್ರು ಎಷ್ಟ್ ಅಂತೇಳಿ ಚೆಕ್ ಮಾಡ್ಕೋತಾರ. ಅಲ್ಲಿ ರೈಟ್ ಎಲ್ಲಾರು ಕೂಡ ಜಾಸ್ತಿ ಕರೆಕ್ಟ್ ಇತ್ತಪ್ಪ ಅಂದ್ರ ಅದು ಈಸಿ ಕ್ವಶನ್ ಆಗತ್ರಿ. ಇಲ್ಲಿ 50-50 ಇತ್ತಂದ್ರ ಸ್ವಲ್ಪ ಮಾಡರೇಟ್ ಆಗತ್ತ. ಈ ರೀತಿ ಅವರು ಟ್ಯಾಲಿಯನ್ನ ಮಾಡ್ಕೊಂಡು ಅದು ಕ್ವಶನ್ಸ್ ಪ್ರತಿಯೊಂದು ಕ್ವಶನ್ಸ್ ನೋಡ್ಕೊಂಡು ಶಿಫ್ಟ್ ಟಫ್ ಐತಿ ಈಸಿ ಐತಿ ಅಂತೇಳಿ ಅವ್ರು ಮಾಡ್ತಾರ್ರಿ.
ಅಲ್ಲಿ ಅಟೆಂಡ್ ಆದವ್ರದ್ರಿ ಮತ್ ನೀವೆಲ್ಲ ಒಂದಿಷ್ಟು ಅಭ್ಯರ್ಥಿಗಳು ಎಕ್ಸಾಮ್ ಅಟೆಂಡ್ ಆಗಿರಂಗಿಲ್ಲ ಅಂತವ್ರದ್ದೇನು ಇದಕ್ ಗಣನೆಗೆ ತಗೊಂಗಲ್ರಿ ಅವರು. ಅಟೆಂಡ್ ಆದವ್ರ ಒಳಗ ಎಷ್ಟು ಜನ ಇದನ್ನ ಕರೆಕ್ಟ್ ಹಾಕ್ಯಾರ ಎಷ್ಟು ಜನ ತಪ್ಪು ಹಾಕ್ಯಾರ ನೋಡ್ಕೊಂಡು ನಿಮ್ದು ರಿಸಲ್ಟ್ ಅನ್ನ ಬಿಡೋಕ್ಕಿಂತ ಪೂರ್ವದಲ್ಲಿ ಏನಿದಾರೆ ನಾರ್ಮಲೈಸೇಷನ್ ಮಾರ್ಕ್ಸ್ ಅನ್ನ ಕೊಡ್ತಾರ್ರಿ. ಇಲ್ಲಿ ಯಾವುದೇ ಒಂದು ಕೆಟಗರಿ ಇಲ್ರಿ, ಮಿನಿಮಮ್ ಇಷ್ಟು ಮಾರ್ಕ್ಸ್ ಬಂದ್ರ ನೀವು ಒಂಥರ ಸೇಫ್ ರೀ. ಇದಕ್ಕಿಂತ ಒಂದು 8 ರಿಂದ 10 ಮಾರ್ಕ್ಸ್ ಕಡಿಮೆ ಇಟ್ಕೋರಿ. ಯಾಕಪ್ಪ ಅಂದ್ರೆ ಇನ್ನ ನಾರ್ಮಲೈಸೇಷನ್ ಮಾರ್ಕ್ಸ್ ಬಂದಿಲ್ಲ. ಓನ್ಲಿ ರಾ ಮಾರ್ಕ್ಸ್ ಅಷ್ಟೇ ನೋಡಕತ್ತೀವಿ. ನಾರ್ಮಲೈಸೇಷನ್ ಮಾರ್ಕ್ಸ್ ಬಂದ ಮೇಲೆ ಇದನ್ನು ಕೂಡ ನೋಡ್ಬೇಕಾಗುತ್ತೆ. ಸೊ ಅದಕ್ಕಾಗಿ ನಿಮ್ದು ಇದಕ್ಕಿಂತ ಒಂದು 7 ರಿಂದ 8 ಆತಂದ್ರೆ, ಯಾಕಂದ್ರೆ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ಇಲ್ರಿ ಅದು ಟಾಪ್ ಒಳಗ 1 ಮಿಲಿಯನ್ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರ್ಲಿ, ಅದನ್ನ ಕರೆಕ್ಟ್ ಅಕ್ಯುರೇಟ್ ಆಗಿ ಹೇಳಕ್ ಆಗಂಗಿಲ್ಲ ರಿಸಲ್ಟ್ ಬರೋವರೆಗೆ. ಯಾಕಪ್ಪ ಅಂದ್ರ ಅಷ್ಟು ಗೌಪ್ಯತೆಯನ್ನ RRB ಎಕ್ಸಾಮ್ ಇಲಾಖೆದವರು ಕಾಪಾಡ್ಕೊಳ್ತಾರ. ಇದೊಂದು ಎಕ್ಸ್ಪೆಕ್ಟೆಡ್ ರೀ. ಇದು ಹೆಚ್ಚುನೂ ಆಗ್ಬೋದು ಕಡಿಮೆನೂ ಆಗ್ಬೋದು. ಆಯ್ತು, ಇಷ್ಟಿದ್ರ ಸೇಫ್ರಿ. ನೀವು ಫಿಸಿಕಲಿ ವೀಕ್ ಇದ್ದವರು ಪ್ರಾಕ್ಟೀಸ್ ಅನ್ನ ನೀವು ಮಾಡ್ಕೋಬಹುದ್ರಿ. ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವೇನು ಕಳೆದುಕೊಳ್ಳೋದಿಲ್ಲ, ಪಡೆದುಕೊಳ್ಳೋದು ಜಾಸ್ತಿ. ಫಿಸಿಕಲಿ ಫಿಟ್ ಹಾಕಿರಿ, ನಿಮ್ದ ಏನಿದೆ ಎಲ್ಲ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋಕ ಒಂಥರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋಬೇಕಂದ್ರೆ ರನ್ನಿಂಗ್ ಯೋಗ ಇವನ್ನೆಲ್ಲ ಮಾಡೋದ್ರಿಂದ ನಿಮ್ದು ಜಾಸ್ತಿ ಏಕಾಗ್ರತೆಯನ್ನ ಹಿಡಿದು ಇಟ್ಕೊಳ್ಳೋ ಶಕ್ತಿ ಬರತ್ರಿ. ಆಯ್ತು, ಇನ್ನ ಸೇಫ್ ಸ್ಕೋರ್ ಬಗ್ಗೆ ನೋಡಿದ್ರಿ, OBC ನೋಡ್ರಿ, SC ST ನೋಡ್ರಿ, EWS ನೋಡ್ರಿ. ಇದು ಒಂಥರ ಸೇಫ್ ಸ್ಕೋರ್. ನೀವು ಫಿಸಿಕಲ್ಗೆ ಏನಿದೆಯಲ್ಲ ಇದಕ್ಕಿಂತ 8 ರಿಂದ 10 ಮಾರ್ಕ್ಸ್ ಕಡಿಮೆ ಇದ್ದವರು ಕೂಡ ನೀವು ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಅನ್ನ ಮಾಡ್ಬೋದು ರಾ ಮಾರ್ಕ್ಸ್. ಆಯ್ತು, ಓಕೆ ರೀ, ಇದೆಲ್ಲ ಆಯ್ತು. ನಾ ಲಾಸ್ಟ್ ಟೈಮ್ ನಮ್ದು ಕಡಿಮೆ ಮಾರ್ಕ್ಸ್ ಬಂದೈತಿ, ಈ ಸಾರಿ ನಾ ಕ್ರ್ಯಾಕ್ ಮಾಡ್ಬೇಕು ಎಕ್ಸಾಮ್ ರೀ. ನಮ್ದು ಎಕ್ಸಾಮ್ ಡೇಟ್ ಯಾವಾಗೈತಿ? 22,000 ಅವಧಿ. ಯಾರ್ಯಾಬ್ರು ಓದಾಕತ್ತೀರಪ್ಪ ಅಂದ್ರ ಅದ ರಿಸಲ್ಟ್ ಬಂದು ನೀ ಜಾಬ್ ಆಗೋ ಮಟ್ಟ ಆದ್ರೂ ಓದಬೇಕ್ರಿ. ಯಾಕಪ್ಪ ಅಂದ್ರ ಒಂದೊಂದ್ ಟೈಮ್ ಎಲ್ಲ ಶಿಫ್ಟ್ ಈಸಿ ಬಂದಿದ್ದು ಅಂದ್ರ ಹೈ ಸ್ಕೋರ್ ನಿಂತು ನಿಮ್ದು ಸ್ಕೋರ್ ಜಾಸ್ತಿ ಆದ್ರೂ ಕೂಡ ನೀವು ಹೊರಬೀಳುವ ಸಾಧ್ಯತೆ ಇರುತ್ತ. ಆರ್ಡರ್ ಕಾಪಿ ನಿಮ್ ಕೈಯ ಬರೋ ಮಟನೂ ಕೂಡ ನೀವು ಸ್ಟಡಿಯನ್ನ ನಿಲ್ಸಕ್ ಹೋಗ್ಬಾರ್ದು ಅಂತ ಅನ್ಕೋತೀನಿ. ಎಲ್ಲರಿಗೂ ಗೊತ್ತೈತಿ, ಬಟ್ ನಾವು ಕೂಡ ಒಂದು ರಿಪೀಟ್ ಮಾಡಿದ್ರಿ. ಆಯ್ತು, ಇನ್ನ ಇದು 22,000 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ಬರುತ್ತಾ ಅಂತ ನೋಡಿದ್ರೆ ಸ್ನೇಹಿತರಿಂದ ಆಲ್ಮೋಸ್ಟ್ ಎಲ್ಲ ಜೂನ್ ಜುಲೈಯಲ್ಲಿ ಎಕ್ಸಾಮ್ ಬರುವ ಸಾಧ್ಯತೆ ಐತ್ರಿ. ಜೂನ್ ಅಲ್ಲಿನೂ ಡೌಟ್ ರೀ. ಜೂನ್ ಲಾಸ್ಟ್ ಡೇಟಿಗೆ ಜೂನ್ ಎಂಡಿನ ಮಠ ಬರ್ಬೋದು. ಇಲ್ಲಿಕಂದ್ರ ಜುಲೈ ಫಸ್ಟ್ ವೀಕ್ದಾಗಂತೂ ಸ್ಟಾರ್ಟ್ ಆಗೋ ಸಾಧ್ಯತೆ ಜಾಸ್ತಿ ಐತ್ರಿ. ಓಕೆ, ಆಯ್ತು ಸ್ನೇಹಿತರೆ, ಈಗ ನಾ ಟೈಮ್ ಐತಿ ಪ್ರಿಪರೇಷನ್ ಆಗಕ್ಕೆ. ನಿಮ್ ಕಡೆ ಏನಾದ್ರು ಸ್ಟಡಿ ಮೆಟೀರಿಯಲ್ ಅಂದ ನಾವೇ ನಿಮ್ಗೆ ಸ್ಟಡಿ ಮೆಟೀರಿಯಲ್ ನ ಪ್ರೊವೈಡ್ ಮಾಡ್ತೀವಿ. ಯಾರಿಗಾದ್ರೂ RRB ಗ್ರೂಪ್ ಡಿ, NTPC, ALP ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿತ್ತಂದ್ರ 95381535 ನಂಬರ್ಗೆ ವಾಟ್ಸಪ್ ಮುಖಾಂತರ ಹಾಯ್ RRB ಅಂತ, ಇಲ್ಲಿಕಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದನ್ನ ಸ್ಕ್ರೀನ್ಶಾಟ್ ಕಳಿಸ್ರಿ. ನಿಮ್ಗೆ ಅತ್ಯಂತ ಕಡಿಮೆ ಬಂದ್ರೆ 200 ರೂಪಾಯಿಗಾಗಿ ನೋಟ್ಸ್ ಅನ್ನ ಸಿಗ್ತಾವ್ರಿ. ಇಲ್ಲಿ GK ಇರುತ್ತಾ, ಮ್ಯಾಥಮೆಟಿಕ್ಸ್ ಇರುತ್ತಾ, ರೀಸನಿಂಗ್ ಇರುತ್ತಾ, ಸೈನ್ಸ್ ಇರುತ್ತಾ, ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಇರುತ್ತಾ, NTPC ಇರುತ್ತಾ, RRB ಗ್ರೂಪ್ ಡಿ ಇರುತ್ತಾ, ಪ್ಲಸ್ ನಿಮಗೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಬರೀ ಕರೆಂಟ್ ಅಫೇರ್ಸ್ ಒಂದು ತಗೋದ್ರು 30 ರಿಂದ 50 ರೂಪಾಯಿ 1 ಮಂತ್ಗೆ ಇರುತ್ತಾ. ಎಲ್ಲ ಅಭ್ಯರ್ಥಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿದಲ್ಲಿ ಸಿಲೆಬಸ್ ನೋಟ್ಸು, ಓಲ್ಡ್ ಕ್ವಶನ್ ಪೇಪರು ಪ್ಲಸ್ ನಿಮಗೆ ಕರೆಂಟ್ ಅಫೇರ್ಸ್ ಕೊಡಾಕತ್ತೀವ್ರಿ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೋಟ್ಸ್ ಅನ್ನ ತೆಗೆದುಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸ್ರಿ, ನಾನು ನಿಮಗೆ ರಿಪ್ಲೈ ಅನ್ನ ಕೊಡ್ತೀವ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.